ನನಗೆ ಪರ್ಮಿಷನ್ ಕೊಟ್ಟರೆ ಒಂದೇ ಒಂದು ತಿಂಗಳಲ್ಲಿ ಜೆಡಿಎಸ್ನ 18 ಶಾಸಕರನ್ನ ಕಾಂಗ್ರೆಸ್ ಕರ್ಕೊಂಡ್ಬರ್ತೀನಿ ಅನ್ನುವ ಸಿಪಿ ಯೋಗೇಶ್ವರ್ ಹೇಳಿಕೆಗೆ ಸಂಬಂಧಪಟ್ಟಂತೆ ಜೆಡಿಎಸ್ ಪಾಳ್ಯದಲ್ಲಿ ಒಬ್ಬರೊಬ್ಬರು ಉತ್ತರ ಕೊಡ್ತಿದ್ದಾರೆ. ಜೆಡಿಎಸ್ ನನ್ನ ಟಚ್ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ, ಮುಗಿಸೋ ಪ್ರಶ್ನೆಯೇ ಇಲ್ಲ ಅಂತ ವಿಧಾನಸೌಧದಲ್ಲಿ ಮಾಜಿ ಸಚಿವ ರೇವಣ್ಣ ಆಕ್ರೋಶ ವ್ಯಕ್ತಪಡಿಸಿದ್ರು. ದೇವೇಗೌಡರು ಕುಮಾರಸ್ವಾಮಿ ಏಳು ಬೀಳುಗಳನ್ನೆಲ್ಲ ಕಂಡಿದ್ದಾರೆ. ಹಿಂದೆಯೇ ಮೋದಿ ಮಾತು ಕೇಳಿದ್ರೆ ಈ ಸ್ಥಿತಿ ನಮಗೆ ಬರ್ತಾ ಇರಲಿಲ್ಲ ಅಂತ ವಿಧಾನಸೌಧದಲ್ಲಿ ಮಾತಾಡಿದ್ದಾರೆ ಮಾಜಿ ಸಚಿವರು ಎಚ್.ಡಿ. ರೇವಣ್ಣ. 1999ರಲ್ಲಿ ನಾನು ಸೋತೆ, ದೇವೇಗೌಡರು ಸೋತಿದ್ರು, ದೇವೇಗೌಡರ ರಾಜಕೀಯನೇ ಮುಗಿದು ಹೋಯ್ತು ಅಂತ ಹೇಳಿದ್ರು. ಆಮೇಲೆ ದೇವೇಗೌಡರು ಕೇವಲ ಒಂದೇ ಒಂದು ವರ್ಷದಲ್ಲಿ ಸಂಸದರಾಗಿಲ್ವೇ, ದೇವೇಗೌಡರ ಭವಿಷ್ಯನೇ ಮುಗಿದೋಯ್ತು ಅನ್ನೋ ಸಂದರ್ಭದಲ್ಲೂ ಕೂಡ ಅವರು ಸಂಸದರಾಗಿದ್ರು, 117 ಸೀಟ್ ಗೆದ್ದು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ಅಂತ ವಿಧಾನಸೌಧದಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಮಾತಾಡಿದ್ದಾರೆ. ಜೆಡಿಎಸ್ ನನ್ನ ಮುಗಿಸುವ ಪ್ರಶ್ನೆಯೇ ಇಲ್ಲ, ಯಾರಿಂದಲೂ ಮುಗಿಸೋದಕ್ಕೆಲ್ಲ ಸಾಧ್ಯನೇ ಇಲ್ಲ ಅಂತ ಎಚ್.ಡಿ. ರೇವಣ್ಣ ಇವತ್ತಿನ ಒಂದು ಶಕ್ತಿ ಪ್ರದರ್ಶನ ಅಂತ ಕರೆದ್ರೆ ಆ ಶಕ್ತಿ ಪ್ರದರ್ಶನದಲ್ಲಿ ಮಾತಾಡಿದ್ದಾರೆ. 89-90 ಇಸ್ವಿ ಇರಬೇಕು. ದೇವೇಗೌಡರು ಸೋತರು, ನಾನು ಸೋತೆ. ಅವತ್ತಿನ ದಿವಸ ದೇವೇಗೌಡರು ರಾಜಕೀಯನೇ ಮುಳುಗೋಯ್ತು ಅಂತ. 89 ಗೊತ್ತಾಯ್ತು ಸರ್, ಅಲ್ಲ ಮುಂದಿನ 89 ಇರಬೇಕು. ಅವತ್ತು ದೇವೇಗೌಡರು ರಾಜಕೀಯ ಮುಗ್ದೇ ಹೋಯ್ತು ಅನ್ನೋದಿತ್ತು. ಕೇವಲ 2 ಸೀಟ್ ಗೆದ್ದಿದ್ರು ಅವತ್ತು. ಕೋಲಾರದಲ್ಲಿ ದೇವೇಗೌಡರು, ಎಚ್.ಡಿ. ಕೋಟೆನಲ್ಲಿ ವೆಂಕಟೇಶ್ ಅಂತ ಹೇಳಿ 2 ಜನ ಗೆದ್ದಿದ್ರು. ದೇವೇಗೌಡರು ಕೇವಲ ಒಂದೇ ವರ್ಷದಲ್ಲಿ ಲೋಕಸಭಾ ಸದಸ್ಯರಾದರು. 91 ಒಂದೇ ವರ್ಷ ರಾಜಕೀಯ ಮುಗಿದೋಯ್ತು ಅಂದ್ರು. 7 ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್, ಪಾರ್ಲಿಮೆಂಟ್ ಸದಸ್ಯರು ಕಾಂಗ್ರೆಸ್. ಅರಸೀಕೆರೆ ಹೋದ್ರೆ ಅವತ್ತು ನಾವಿಂದ ಹೋಗಿ 200 ಜನ ಅವ್ರ ಜೊತೆಲಿದ್ದು. ಅಂತ ಸನ್ನಿವೇಶದಲ್ಲಿ ದೇವೇಗೌಡರು ಅವತ್ತು ಲೋಕಸಭೆಯಲ್ಲಿ ಗೆದ್ದು 4 ವರ್ಷದಲ್ಲಿ ಈ ಪಾರ್ಟಿ ಕಟ್ಟಿ 94ರಲ್ಲಿ ಈ ರಾಜ್ಯದಲ್ಲಿ 117 ಸೀಟ್ ಗೆದ್ದು ಈ ರಾಜ್ಯದ ಮುಖ್ಯಮಂತ್ರಿ ಆದರು. ರಾಜಕೀಯದಲ್ಲಿ 7 ಬೀಳು ಎಲ್ಲ ನೋಡಿದ್ರು.